ಒಂದು ವಾರ ಟೈಮ್ ಆಮೇಲೆ ನಾವು ಸಹಾಯಕ್ಕೂ ರೆಡಿ ಕಾನೂನಿಗೆ ವಿರೋಧವಾಗಿ ನಾನು ಸ್ಟಾರ್ಟ್ ಮಾಡಕ್ಕೂ ಮಾಡಲ್ಲ ನಾವು ಕಾನೂನು ಪ್ರಕಾರ ನಾವು ಇಳಿತೀವಿ ಸಹಾಯಕ್ಕೂ ರೆಡಿ ಏನಕ್ಕೆ ಬದುಕಬೇಕು ನಾವು ಸಣ್ಣ ರೈತರು ನಾವು ಏನಕ್ಕೆ ಬದುಕಬೇಕು ಈ ತರ ಮಾಡಿದ್ರೆ 30 ಕೊಂಟೆವ್ರನ್ನ ನಂದು 3 ಎಕರೆ ಪಾಣಿ ಇದೆಯಂತ 90 ಎಕರೆ ಒತ್ತುವರಿ ಮಾಡಿದ್ದಾರೆ ಅಂತ ನನ್ನ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರಿಗೆ ಹೇಳ್ತಾಳೆ 30 ಕೊಂಟೆ 75 ಜನದ್ದು ಸರ್ವೇನವರು ಇರೋದು ಗ್ರಾಮಸ್ಥರಾಗ್ಲಿ. ನನ್ನ ಹೆಸರು ನಾಗರಾಜ್ ಅಂತ ಕೇತಗನ. ಪ್ರತಿಯೊಬ್ಬರಿಗೂ 97, 8ರಲ್ಲಿ 30 ಗುಂಟೆ ಊರೆಲ್ಲರಿಗೂ ಕೊಡಿಸಿದ್ದೆ. ಟೋಟ್ಲು 105 ಎಕರೆ 35 ಗುಂಟೆ ಇರೋದು ಸರ್ವೆ ನಂಬರ್. ಸುಮಾರು 40 ವರ್ಷದಿಂದ ಪೊಸಿಷನ್ನಲ್ಲಿ ಮಾವಿನ ಗಿಡಗಳು, ಬೋರ್ಗಳು 35 ಬೋರ್ಗಳಿದೆ. ಟ್ರಾನ್ಸ್ಫಾರ್ಮರ್ ಡಬ್ಬ ಹಿಂಗೆ ಇದೆ. ಬೋರ್ಗಳೆಲ್ಲ ಇದು ಮಾಡಿದ್ರು. ನೈಟ್ 11 ಗಂಟೆಗೆ ಬಂದು ಇದು ಮಾಡಿದ್ರು. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. 100 ಜನ ಪೊಲೀಸು, 100 ಜನ ಫಾರೆಸ್ಟು ನಮ್ಮ ಊರಿಂದ ಆಚರಣೆ ಬೀಳಿಲ್ಲ. ಮತ್ತೆ ಹೈಕೋರ್ಟ್ ಹೋದ್ರು. ಹೈಕೋರ್ಟಲ್ಲಿ ನಮಗೆ ಬೆಳೆ ಮಾಡಿಕೊಳ್ಳೋಕ್ಕೆ ಹಾಳು ಮಾಡಿಕೊಟ್ಟು ಮತ್ತೆ ಇನ್ನೂ ಕೆಲವರು ಹೋದರು. 12 ಜನಕ್ಕೆ ಹೋದ್ರು. 12 ಜನಕ್ಕೆ ಈ ಥರ ಇದೆ, ನಾವು ಪೊಸಿಷನ್ಗೆ ಹೋಗಬೇಕು ಅಂತ ಪೊಲೀಸರು ಕೇಳ್ಕೊಂಡ್ರೆ ಅವ್ರಿಗೆ ಆನ್ಸರ್ ಇಲ್ಲ. ಫಾರೆಸ್ಟ್ ಮೊನ್ನೆ KDP ಮೀಟಿಂಗಲ್ಲಿ ಉಸ್ತುವಾರಿ ಸಚಿವರು, ಜಿಲ್ಲೆ ಎಲ್ಲ ಶಾಸಕರು ಸೇರಿ ಮಾತಾಡಿದ್ರು. ಇಲ್ಲ, ಅವ್ರಿಗಾಗಿಲ್ಲ, ಕೊಟ್ಟಾಡು, ನಾವು ಪೊಸಿಷನ್ ಇದ್ದೀವಿ, ಅವರೆಲ್ಲ ಇರೋದು ಅಂತ ಮಾತಾಡಿದ್ರು. ನನಗೆ 3 ಎಕರೆ ಪಾಣಿ ಇದೆಯಂತೆ, 90 ಎಕರೆ ಪೊಸಿಷನ್ನಲ್ಲಿ ಇದ್ದೇನೆ ಅಂತ ಒತ್ತುವರಿ ಮಾಡಿದ್ದೇನಂತ. 90 ಎಕರೆ. ಒಂದು IPS ಆಫೀಸರ್ ಮಾತಾ ಇನ್ನು ಯೋಚನೆ ಮಾಡಿ. ಒಬ್ಬ ರೈತರಾಗಿ ನಾವು ಇಷ್ಟು ಕಷ್ಟ ಬಿದ್ದಿದ್ದೀವಿ. ಕೆಲವರು ಎಲ್ಲ ಕೂಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಗ್ರಾಮಕ್ಕೆ ಆಟೋಗಳು, ಟೆಂಪೋಗಳಲ್ಲಿ ಸುಮಾರು 1000 ಜನ ಬಡವರು ಬರ್ತಾಯಿದ್ರು ಕೂಲಿಗೆ. ಎಲ್ಲ ಬಾಯಲ್ಲಿ ಮಣ್ಣಾಗುತ್ತೆ. ಮಣ್ಣಾಗ್ಬಿಟ್ಟು ಇವತ್ತು ಸರ್ಕಾರ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಹೈಕೋರ್ಟ್ ಆರ್ಡ್ಗೆ ಮರ್ಯಾದೆ ಕೊಡಲಿಲ್ಲ ಅಂತ ನಾವೇನು ಮಾಡೋದು? ಯೋಚನೆ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೈಕೋರ್ಟ್ನೂ ಹೋಗ್ಬಿಟ್ಟು JCB ತಳ್ಳಿಬಿಟ್ರೆ ಚೆನ್ನಾಗಿರುತ್ತಲ್ಲ. ಇನ್ನು ಕೋರ್ಟ್ ಏನಕ್ಕಿರೋದು? ಎಲ್ಲ ಶಾಸಕರಿಗೂ ಜವಾಬು ಹೇಳ್ತಾಳೆ ಎಮ್ನ. ನಾನೊಂದು ಮಾತಾಡ್ತೇನೆ, 124 ಶಾಸಕರು ಸೇರಿ CM ಮಾಡಿದ್ರೆ ಚೆನ್ನಾಗಿರುತ್ತೆ. ರೈತರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. CM ಮಾಡಬೇಕು. CM ಮಾಡಿದ್ರೆ ಎಲ್ಲ ಸಣ್ಣ ರೈತರನ್ನ ಚೆನ್ನಾಗಿ ಸಾಕೋತಾರೆ.